ಮನಿ ನಂಬರ್ ಸಂಖ್ಯಾಶಾಸ್ತ್ರದಲ್ಲಿ ನ್ಯೂಮರಾಲಜಿಯಲ್ಲಿ ಮನಿ ನಂಬರ್ ಅಂತ ಒಂದು ನಂಬರ್ ಬರುತ್ತೆ. ಆ ಮನಿ ನಂಬರ್ ಸ್ಪೆಷಲಿ ಫಾರ್ ನಿಮ್ಮ ಒಂದು ಇನ್ಕಮ್ ಸೋರ್ಸಸ್ ಮತ್ತು ಇನ್ಕಮ್ ನ ಗೇನ್ ಮಾಡಲಿಕ್ಕೆ ಉಪಯೋಗಿಸುವಂತ ಒಂದು ನಂಬರ್ಗೆ ನಾವೇನ್ ಮಾಡ್ತೀವಿ, ಮನಿ ನಂಬರ್ ಅಂತ ಹೇಳ್ತೀವಿ. ನಿಮ್ಮ ಬರ್ತ್ ಡೇಟ್ ಅಲ್ಲಿ ಬರುವಂತ ಲಕ್ಕಿ ನಂಬರ್ ಇಂದ ನಿಮ್ಗೆ ಫೈನಾನ್ಸ್ ಅಟ್ರಾಕ್ಟ್ ಆಗೋದಿಲ್ಲ. ಅದ್ರಲ್ಲಿ ಏನಾಗ್ತದೆ, ಲೈಫ್ ಸ್ಟೆಬಿಲಿಟಿ ಬರುತ್ತೆ. ಆಯ್ತಾ? ಇದು ಸ್ಪೆಷಲಿ ಫಾರ್ ನೀವು ಮನಿನ ಅಟ್ರಾಕ್ಟ್ ಮಾಡಬೇಕು, ಫೈನಾನ್ಸ್ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಒಂದು ಮೆಥಡ್ ಇದೆ. ಹೇಗೆ ನಿಮ್ಮ ಲಕ್ಕಿ ಅಂದ್ರೆ ಫೈನಾನ್ಸ್ ಅಟ್ರಾಕ್ಟ್ ಮಾಡುವಂತ ನಂಬರ್, ಮನಿ ನಂಬರ್ನ ಹೇಗೆ ತಿಳ್ಕೊಳ್ಬೇಕು, ನಿಮ್ಮ ಮನಿ ನಂಬರ್ ಯಾವುದು ಅನ್ನೋದು ನಿಮ್ಮ ಬರ್ತ್ ಡೇಟ್ಗಳಲ್ಲೇ ಅಡಗಿರುತ್ತೆ. ಅದು ಓಕೆನಾ? ನಿಮ್ಮ ಬರ್ತ್ ಡೇಟ್ಗಳಲ್ಲೇ ಆ ಮನಿ ನಂಬರು ಇರುತ್ತೆ. ಈಗ ನೋಡಿ, ಹೇಗೆ ಆ ನಂಬರನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಜನ್ಮ ತಾರೀಕು ಅಂದ್ರೆ ಬರ್ತ್ ಡೇಟ್ ಮತ್ತು ನಿಮ್ಮ ಜನ್ಮ ತಿಂಗಳು ಅಂದ್ರೆ ಬರ್ತ್ ಮಂತ್ ಏನಿರುತ್ತಲ್ವಾ, ಇವು ಎರಡನ್ನ ನೀವು ಅಡಿಷನ್ ಮಾಡಿದಾಗ ಅಂದ್ರೆ ಕೂಡಿಸಿದಾಗ ಬರುವಂತ ಸಿಂಗಲ್ ಡಿಜಿಟ್ ನಂಬರ್ ಏನಿದೆಯಲ್ಲ, ಅದು ನಿಮ್ಮ ಮನಿ ನಂಬರ್. ಓಕೆ, ಆ ನಂಬರ್ನ ನಿಮ್ಮ ಲೈಫ್ ಅಲ್ಲಿ ನೀವು ಫಾಲೋ ಅಪ್ ಮಾಡೋದ್ರಿಂದ ಡೆಫಿನೆಟ್ಲಿ ಏನಾಗ್ತದೆ, ಫೈನಾನ್ಸ್ ಅಟ್ರಾಕ್ಟ್ ಆಗೇ ಆಗ್ತದೆ. ಈ ರೀತಿ ಯಾವುದೇ ಒಂದು ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡಾಗ ಅದು ಏನಾಗ್ತದೆ, ಇಂಪ್ಲಿಮೆಂಟ್ ಮಾಡಿಕೊಂಡು 90 ಡೇಸ್ ಮಿನಿಮಮ್ 90 ಡೇಸ್ ನೀವು ಅದರ ಒಂದು ನಂಬರ್ ಮತ್ತು ಅಸೋಸಿಯೇಟೆಡ್ ಪ್ಲಾನೆಟ್ ಏನಿರುತ್ತೆ ಗ್ರಹದ ಒಂದು ಪಾಲನೆ ಮಾಡಿದಾಗ ಮಿನಿಮಮ್ 90 ಡೇಸ್ 90 ದಿವಸಗಳ ಕಾಲ ನೀವು ಅದನ್ನ ಡೈಲಿ ಆ ಒಂದು ನಿಮ್ಮ ಜೀವನದಲ್ಲಿ ಆ ಒಂದು ಬದಲಾವಣೆ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿಕೊಂಡಾಗ ಆ ರೆಮಿಡೀಸ್ ನ ಮಾಡಿದಾಗ ಏನಾಗ್ತದೆ, ಆ ಒಂದು ಬದಲಾವಣೆ 90 ದಿನಗಳ ನಂತರ ಕಾಣಿಸ್ಕೊಳ್ಳುತ್ತೆ. 90 ದಿನಗಳಂದ್ರೆ 90 ಡೇಸ್ ನಂತರ ನಿಮ್ಗೆ ಅದ್ರ ರಿಸಲ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಬೇಕಾದ್ರೆ ನಿಮ್ಮ ಬರ್ತ್ ಡೇಟ್ ಮತ್ತು ಬರ್ತ್ ಮಂತ್ ಅನ್ನ ನೀವು ಕೂಡಿಸ್ಬಿಟ್ಟು ನೀವು ಅದನ್ನ ನಿಮ್ಮ ಲೈಫ್ ಅಲ್ಲಿ ಅದನ್ನ ಚೇಂಜಸ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋಗೆ ಲೈಕ್ ಮಾಡ್ತೀರಾ ನೀವೇ. ಆಮೇಲೆ ನನ್ನ ಫೇಸ್ಬುಕ್ ಪೇಜ್ ಆಚಾರ್ಯ ಶಕ್ತಿಯನ್ನು ಫೇಸ್ಬುಕ್ ಪೇಜ್ ಫಾಲೋ ಅಪ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ ವೇದಿಕ್ ಆಸ್ಟ್ರೋ ಅಕಾಡೆಮಿ ಮತ್ತು ಆಚಾರ್ಯ ಶಕ್ತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಹೆಚ್ಚಿನ ಮಾಹಿತಿಗಳು ನಿಮಗೆ